ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ಸುದ್ದಿ ಇದು. ಆ ಕಾರಣಕ್ಕಾಗಿ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಬಂಧುಗಳೇ, ಇಲ್ಲಿ ಏನಾಗಿದೆ ಅಂದ್ರೆ, ಸಮಾಜ ಯಾರನ್ನ ಗೌರವಿಸ್ತಾ ಇತ್ತೋ ಅಥವಾ ಯಾರ ಮೇಲೆ ಅತಿಯಾದಂತ ನಂಬಿಕೆ ಇಟ್ಟಿತ್ತೋ ಅವರೇ ರಾಕ್ಷಸರಾಗಿ ಪರಿವರ್ತನೆ ಆದಂತ ಘಟನೆ ಇದು. ಬಂಧುಗಳೇ, ಮೂವರು ಟೀಚರ್ಸ್ ಸದಾ ಕಾಲ ಒಟ್ಟಿಗೆ ಓಡಾಡ್ತಾ ಇದ್ರು, ಯಾವಾಗಲೂ ಕೂಡ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು, ಆಪ್ತ ಸ್ನೇಹಿತೆಯರು ಅವರೆಲ್ಲರೂ ಕೂಡ. ಅವರ ತಿಂಗಳ ಸಂಬಳ ಹೆಚ್ಚು ಅಂತಂದ್ರೆ 12,000-13,000 ಬರ್ತಾ ಇತ್ತು. ಅದರ ಆಚೆಗೆ ಅವರಿಗೆ ಯಾವುದೇ ಸೋರ್ಸ್ ಆಫ್ ಇನ್ಕಮ್ ಅಂತದ್ದೇನೂ ಕೂಡ ಇರಲಿಲ್ಲ. ಒಂದು ಸಣ್ಣ ಅನುಮಾನದ ಮೇಲೆ ಪೊಲೀಸರು ಅವರನ್ನ ಬಂಧಿಸ್ತಾರೆ. ಅದಾದ ಬಳಿಕ ಅವರ ಅಕೌಂಟ್ ಅನ್ನ ಜಾಲಾಡಿದಂತ ಸಂದರ್ಭದಲ್ಲಿ ಗೊತ್ತಾದಂತ ಸಂಗತಿ ಏನಪ್ಪಾ ಅಂದ್ರೆ, ಅವರ ಅಕೌಂಟ್ ನಲ್ಲಿ ಕೋಟಿ ಕೋಟಿ ವ್ಯವಹಾರ ನಡೆದಿರುತ್ತೆ. ಅಷ್ಟು ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಐಷಾರಾಮಿ ಪಾರ್ಟಿಗಳಲ್ಲಿ ಭಾಗಿಯಾಗ್ತಿರ್ತಾರೆ, ಐಷಾರಾಮಿ ಕಾರನ್ನ ಪರ್ಚೇಸ್ ಮಾಡಿರ್ತಾರೆ, ಐಷಾರಾಮಿ ಜೀವನವನ್ನ ಸಾಗಿಸ್ತಾ ಇರ್ತಾರೆ. 12,000-13,000 ರೂಪಾಯಿ ಸಂಬಳಕ್ಕೆ ಈ ರೀತಿಯಾಗಿ ಬದುಕೋದಿಕ್ಕೆ ಹೇಗೆ ತಾನೇ ಸಾಧ್ಯ? ಅದಾದ ಬಳಿಕ ಏನು ಎತ್ತ ಅಂತ ಕೆದಕಿದಾಗ ಸ್ವತಃ ಪೊಲೀಸರೇ ಶಾಕ್ ಆಗಿದ್ದಾರೆ, ರಾಜ್ಯದ ಮುಖ್ಯಮಂತ್ರಿ ಕೂಡ ಶಾಕ್ ಆಗಿದ್ದಾರೆ. ಕಾರಣ ಏನು ಅಂದರೆ, ಇವರು MDMA ಡ್ರಗ್ಸ್ ವ್ಯವಹಾರವನ್ನು ನಡೆಸ್ತಾ ಇದ್ದರು. ಯಾರು? ಮಕ್ಕಳಿಗೆ ಪಾಠ ಮಾಡುವಂತ ಟೀಚರ್ಸ್, ಮುಖವಾಡ ಮಾತ್ರ ಟೀಚರ್ಸ್. ಅವ್ರು ಯಾಕೆ ಆ ಕೆಲಸಕ್ಕೆ ಸೇರ್ಕೊಂಡಿದ್ರು ಅಂದ್ರೆ, ನಮ್ಮ ಮೇಲೆ ಯಾರಿಗೂ ಡೌಟ್ ಬರೋದಿಲ್ಲ, ಸಮಾಜ ನಮ್ಮನ್ನ ಗೌರವಿಸುತ್ತೆ, ನಮ್ಮ ಮೇಲೆ ವಿಶೇಷವಾದಂತ ನಂಬಿಕೆಯನ್ನು ಇಟ್ಟಿರುತ್ತೆ ಎನ್ನುವ ಕಾರಣಕ್ಕಾಗಿ ಹೆಸರಿಗಷ್ಟೇ ಟೀಚರ್ಸ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಹಿಂದೆ ಇದ್ದಿದ್ದು ಅತಿ ದೊಡ್ಡ ಮಾಫಿಯಾ. ಬಂಧುಗಳು, ಕೇರಳದ ಘಟನೆ, ಆದ್ರೆ ನಮ್ಮ ಬೆಂಗಳೂರು, ಮಂಗಳೂರು ಎಲ್ಲ ಕಡೆಗೂ ಕೂಡ ಇದು ಲಿಂಕ್ ಆಗ್ತಾ ಇದೆ. ಏನು ಎತ್ತ ಸಂಪೂರ್ಣವಾದಂಥ ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಆರಂಭದಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಅದಾದ ಬಳಿಕ ಈ ಘಟನೆಗೆ ನಾನು ಬರ್ತೇನೆ. ನಮ್ಮ ಸಮಾಜವನ್ನ ಅಥವಾ ನಮ್ಮ ಯುವ ಜನತೆಯನ್ನ ಬಲಿ ತೆಗೆದುಕೊಳ್ಳುವಂತ ಶಕ್ತಿ ಯಾವುದಕ್ಕಾದ್ರೂ ಒಂದಿದೆ ಅಂದ್ರೆ ಅದು ಡ್ರಗ್ಸಿಗೆ. ಬಂಧುಗಳೇ, ಒಮ್ಮೆ ಅದರ ದಾಸರಾಗಿ ಬಿಟ್ರು ಅಂತಾದ್ರೆ ಅದರಿಂದ ಹೊರಗಡೆ ತರೋದಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಈ ಸಮಾಜದ ಅತಿ ದೊಡ್ಡ ಪಿಡುಗು ಅಥವಾ ಈ ಸಮಾಜದ ಅತಿ ದೊಡ್ಡ ವಿಲನ್ ಯಾರು ಅಂತ ಆದ್ರೆ ಈ ಡ್ರಗ್ಸ್ ಮಾತ್ರ. ಎಲ್ಲಿಯವರೆಗೆ ಅಂದ್ರೆ, ತುಮಕೂರಿನ ಒಂದು ಕೇಸನ್ನ ನೀವೆಲ್ಲರೂ ಕೂಡ ಗಮನಿಸಿರ್ಬೋದು. ಓರ್ವ ತಾಯಿ ಬಂದು ನನ್ನ ಮಗನಿಗೆ ವಿಷ ಕೊಡೋದಕ್ಕೆ ಅನುಮತಿ ಕೊಡಿ ಅಂತ ಸ್ಟೇಷನ್ ಮುಂದೆ ಬಂದು ಬೊಬ್ಬೆ ಹೊಡಿತಾ ಇದ್ರು. ಯಾವ ಕಾರಣಕ್ಕಾಗಿ ಅಂದ್ರೆ, ತಾಯಿಗೆ ಆತಂಕ ಶುರುವಾಗಿತ್ತು, ನನ್ನ ಮಗ ಡ್ರಗ್ಸ್ ದಾಸನಾಗ್ಬಿಟ್ಟಿದ್ದಾನೆ. ಇವತ್ತು ಯಾವುದೋ ಒಂದು ಹುಡುಗಿನ ರೇಗಿಸ್ತಾ, ಯಾವುದೋ ಒಂದು ಹುಡುಗಿನ ತೀರಾ ಹತ್ರಕ್ಕೆ ಹೋಗಿ ಇನ್ನೇನೋ ಮಾಡೋ ಪ್ರಯತ್ನವನ್ನ ಪಟ್ಟ. ನಾಳೆ ಇನ್ನು ಏನೇನು ಮಾಡ್ತಾರೋ ನನಗೆ ಗೊತ್ತಿಲ್ಲ, ಆತನನ್ನು ಅದರಿಂದ ಹೊರಗಡೆ ತರೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಆತನಿಗೆ ವಿಷ ಕೊಟ್ಟು ಈಗಲೇ ಕೊಂದು ಹಾಕಿಬಿಡ್ತೀನಿ, ಇಲ್ಲ ಅಂತ ಆಗ್ಬಿಟ್ರೆ ಸಮಾಜದ ಅತಿ ದೊಡ್ಡ ರಾಕ್ಷಸನಾಗಿ ಬದಲಾಗ್ಬಿಡ್ತಾನೆ ಅಂತ ತುಮಕೂರಿನ ಸಂಬಂಧಪಟ್ಟಂತ ಒಂದು ಘಟನೆ. ಅಂದ್ರೆ ಅಷ್ಟು ಡೇಂಜರಸ್. ಇದನ್ನ ನಾನು ನಿಮಗೆ ಒತ್ತಿ ಒತ್ತಿ ಅರ್ಥ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ. ಆದ್ರೆ ಏನ್ ಮಾಡೋದು, ಇದರ ವಿರುದ್ಧ ಹೋರಾಡಬೇಕಾದಂಥವರಿಗೆ ಅದಕ್ಕೆ ಸಾಥ್ ಕೊಟ್ಬಿಟ್ರೆ. ನಮ್ಮ ಬೆಂಗಳೂರಿನ ಘಟನೆ, 11 ಮಂದಿ ಪೊಲೀಸರನ್ನ ಒಟ್ಟೊಟ್ಟಿಗೆ ಸಸ್ಪೆಂಡ್ ಮಾಡಿಬಿಟ್ರು. ನಿಮಗೆ ನೆನಪಿರಬಹುದು, RR ನಗರ ವ್ಯಾಪ್ತಿಯಲ್ಲಿ. ಯಾವ ಕಾರಣಕ್ಕಾಗಿ ಅಂದ್ರೆ, RR ನಗರದ ಪ್ರತಿಷ್ಠಿತ ಕಾಲೇಜು ಮತ್ತೆ ಸ್ಕೂಲ್ಗಳಿಗೆ ಡ್ರಗ್ಸ್ ಪೂರೈಕೆ ಆಗ್ತಾ ಇತ್ತು. ಅದಕ್ಕೆ ಸಾಥ್ ಕೊಡ್ತಾ ಇದ್ದಂಥವ್ರು ಯಾರು? ಇದೇ ಪೊಲೀಸರು, ಪೊಲೀಸ್ ಇಲಾಖೆಯಲ್ಲಿ ಇದ್ದಂತ ರಾಕ್ಷಸರು. ತಿಂಗಳಿಗೆ ಲಕ್ಷ ಲಕ್ಷ ಹಣವನ್ನ ಪೀಕಿ ಡ್ರಗ್ಸ್ ದಂಧೆಗೆ ಅವರೆಲ್ಲರೂ ಕೂಡ ಸಾಥ್ ಕೊಡ್ತಾ ಇದ್ರು. ಆ ಘಟನೆ ನೀವು ಈಗಾಗಲೇ ಗಮನಿಸಿರ್ತೀರಿ. ಓಕೆ, ಈ ಘಟನೆಯ ವಿಚಾರಕ್ಕೆ ಬರೋಣ. ಏನು ಎತ್ತ ಅಂತ ಹೇಳಿ. ಬಂಧುಗಳೇ, ಕೇರಳದಲ್ಲಿ ಈಗ ಏನ್ ಮಾಡಿದ್ದಾರೆ ಅಂದ್ರೆ, ಆಪರೇಷನ್ ತೂಫಾನ್ ಎನ್ನುವಂತ ಒಂದು ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. ಇದು ಪ್ರತಿ ರಾಜ್ಯಗಳಲ್ಲಿ ಆಗಬೇಕಾಗಿದ್ದುದು, ನಮ್ಮ ರಾಜ್ಯದಲ್ಲಂತೂ ಆಗಲೇಬೇಕು. ಇವತ್ತು ಬೆಂಗಳೂರು, ಮಂಗಳೂರಿನಂತ ನಗರಗಳು, ಮೈಸೂರು ಬೇರೆ ಬೇಡ, ಮೈಸೂರು ಸಾಂಸ್ಕೃತಿಕ ನಗರಿ, ಹೆಂಗೆ ಡ್ರಗ್ಸ್ ನಗರಗಳಾಗಿ ಬದಲಾಗ್ತಿದ್ದಾವೆ ಅಂದ್ರೆ ಅದನ್ನು ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಪ್ರತಿ ರಾಜ್ಯದಲ್ಲಿ, ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ನಗರದಲ್ಲಿ, ಪ್ರತಿ ಗ್ರಾಮದಲ್ಲಿ ನಡಿಬೇಕಾದಂಥ ಕಾರ್ಯಾಚರಣೆ ಇದು. ಕೇರಳದಲ್ಲಿ ಆ ಕಾರ್ಯಾಚರಣೆ ನಡೀತಾ ಇದೆ. ಕಾರಣ, ಚುನಾವಣೆಯ ಸಂದರ್ಭದಲ್ಲಿ ಅಂಥದ್ದೊಂದು ಭರವಸೆಯನ್ನು ಕೊಟ್ಟಿದ್ರು, ನಾವು ಅಧಿಕಾರಕ್ಕೆ ಬಂದ್ರೆ ಇಂಥದ್ದೊಂದು ಕೆಲಸವನ್ನ ಮಾಡ್ತೀವಿ ಎನ್ನುವ ರೀತಿಯಲ್ಲಿ. ಹೀಗಾಗಿ ಭರ್ಜರಿಯಾದಂಥ ಕಾರ್ಯಾಚರಣೆ ನಡೀತದೆ, ನಾವೆಲ್ಲರೂ ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸಲೇಬೇಕು. ಅದೇ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಯಾವುದೋ ಒಂದು ಸುಳಿವಿನ ಆಧಾರದ ಮೇಲೆ ಓರ್ವ ಆಟೋ ಡ್ರೈವರ್ನ ಪೊಲೀಸರು ಬಂಧಿಸ್ತಾರೆ. ಆತನ ಹತ್ರ 2.5 ಗ್ರಾಮ್ MDMA ಡ್ರಗ್ಸ್ ಏನೋ ಸಿಗುತ್ತೆ. ಆತನನ್ನ ಚೆನ್ನಾಗಿ ಕರ್ಕೊಂಡು ಬಂದು ರುಬ್ಬಿದಂಥ ಸಂದರ್ಭದಲ್ಲಿ ಆತ ಕೀರ್ತನ ಎನ್ನುವಂತ ಓರ್ವ ಟೀಚರ್ ಹೆಸರನ್ನ ಬಾಯಿ ಬಿಡ್ತಾನೆ. ತಕ್ಷಣ ಪೊಲೀಸರು ಏನ್ ಮಾಡ್ತಾರೆ, ಈತ ಬಾಯಿ ಬಿಟ್ಟಂತ ಸಂದರ್ಭದಲ್ಲಿ ಏನೋ ಇರಬಹುದು ಎನ್ನುವ ಕಾರಣಕ್ಕಾಗಿ ಆ ಕೀರ್ತನ ಎನ್ನುವಂತ ಟೀಚರ್ನ ಪೊಲೀಸರು ಆರಂಭದಲ್ಲಿ ಅರೆಸ್ಟ್ ಮಾಡ್ತಾರೆ ಅಥವಾ ತಮ್ಮ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಆರಂಭದಲ್ಲಿ ಅವರು ಅರೆಸ್ಟ್ ಅಂತ ತೋರಿಸಿರೋದಿಲ್ಲ, ಕೀರ್ತನಗಳನ್ನ ಪಡೆದುಕೊಳ್ತಾರೆ. ಅದಾದ ಬಳಿಕ ಕೀರ್ತನಗಳನ್ನ ವಿಚಾರಣೆ ನಡೆಸಿದಾಗ ಆಕೆ ಇನ್ನೊಬ್ಬಳ ಹೆಸರನ್ನ ಬಾಯಿ ಬಿಡ್ತಾಳೆ. ಆಕೆಯ ಹೆಸರು ಕಾವ್ಯ ಅಂತೇಳಿ. ಅದಾದ ಬಳಿಕ ಆಕೆ ಇನ್ನೊಬ್ಬಳ ಹೆಸರನ್ನ ಬಾಯಿ ಬಿಡ್ತಾಳೆ. ಆಕೆ ಹೆಸರು ನೀಶ್ಮಾ ಅಂತೇಳಿ. ಒಟ್ಟಾರೆಯಾಗಿ 3 ಟೀಚರ್ಸ್ ಅನ್ನ ತಮ್ಮ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಇವರೆಲ್ಲರೂ ಕೂಡ ಕೋಯಿಕೋಡ್ನ ಪೆರಂಬ್ರಾ ಭಾಗದಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು.
ಪೊಲೀಸರಿಗೆ ಆರಂಭದಲ್ಲಿ ಅಂದ್ರೆ ಒಂದು ಸಣ್ಣದಾದಂಥ ಅಳುಕಿತ್ತು. ಟೀಚರ್ಸ್ ಅನ್ನ ನಾವು ಕಸ್ಟಡಿಗೆ ತೆಗೆದುಕೊಳ್ತಿದ್ದೀವಲ್ಲ, ಯಾಕಂದ್ರೆ ಎಷ್ಟೋ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಂಥವರು, ಸಮಾಜದಲ್ಲಿ ಸಾಕಷ್ಟು ಗೌರವವನ್ನು ಹೊಂದಿದಂಥವರು ಅಂತ ಹೇಳಿ ಬಹಳ ಸೂಕ್ಷ್ಮವಾಗಿ ತನಿಖೆಯನ್ನ ಆರಂಭಿಸ್ತಾರೆ. ಆಗ ಮೊದಲು ಇವ್ರು ಜಾಲಾಡೋದು ಏನಪ್ಪಾ ಅಂದ್ರೆ ಇವರ ಅಕೌಂಟ್ಗಳನ್ನ ಜಾಲಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ನೋಡಿದಾಗ ಪೊಲೀಸರೇ ಶಾಕ್ಗೆ ಒಳಗಾಗ್ತಾರೆ. ಇವರು ಟೀಚರ್ಸ್ ಅಲ್ಲ, ಇವರೆಲ್ಲರೂ ಕೂಡ ಟೀಚರ್ಸ್ ಮುಖವಾಡವನ್ನ ತೊಟ್ಟಿರುವಂತ ರಾಕ್ಷಸರಿಯರು ಅಂತ ಹೇಳಿ. ಏನು ಅಂದ್ರೆ ಇವರ ಅಕೌಂಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ವಹಿವಾಟೆಲ್ಲವೂ ಕೂಡ ನಡೆದಿರುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಐಷಾರಾಮಿ ಕಾರು, ಐಷಾರಾಮಿ ಜೀವನ, ಐಷಾರಾಮಿ ಪಾರ್ಟಿ, ಐಷಾರಾಮಿ ಬಟ್ಟೆಗಳು ಎಲ್ಲವಲ್ಲೂ ಕೂಡ ತಮ್ಮನ್ನ ತಾವು ಇವರೆಲ್ಲರೂ ಕೂಡ ತೊಡಗಿಸಿಕೊಂಡಿರ್ತಾರೆ. ಇವರು ಬಾಯಿ ಬಿಟ್ಟಂತ ಕಾರಣಕ್ಕಾಗಿ ಓರ್ವ ಡೆಲಿವರಿ ಬಾಯಿಯನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಆತ 6 ತಿಂಗಳ ಒಳಗಾಗಿ ಕೋಟಿ ವ್ಯವಹಾರವನ್ನು ನಡೆಸಿಬಿಟ್ಟಿದ್ದ, ಆತನ ಅಕೌಂಟ್ ನಲ್ಲಿ ನಡೆದಿತ್ತು. ಹಾಗಾದ್ರೆ ಎಲ್ಲರೂ ಏನ್ ಮಾಡ್ತಾ ಇದ್ರು, ಏನ್ ಕತೆ ಎನ್ನುವಂತ ವಿವರಕ್ಕೆ ಬರೋದಾದ್ರೆ, ಇದೆಲ್ಲದಕ್ಕೂ ಕೂಡ ಮೂಲ ಈ ಕೀರ್ತನ. ಈ ಕೀರ್ತನ ಏನ್ ಮಾಡ್ತಿರ್ತಾಳೆ ಅಂದ್ರೆ, ಮೊದಲು ಒಂದು ಜಿಮ್ ಅನ್ನ ನಡೆಸ್ತಿರ್ತಾಳೆ. ಆಗ ಆ ಕಟ್ಟಡದ ಮಾಲೀಕರು ಈಕೆ ಅಲ್ಲಿ ಬೇರೆ ವ್ಯವಹಾರವನ್ನು ನಡೆಸ್ತಿದ್ದಾಳೆ ಎನ್ನುವ ಕಾರಣಕ್ಕಾಗಿ ಅಲ್ಲಿಂದ ಓಡಿಸಿರ್ತಾರೆ. ಆ ಕಟ್ಟಡ ತುಂಬಾ ಈ ಬಿಯರ್ ಬಾಟಲ್ಗಳು ಅಥವಾ ಬೇರೆ ಬೇರೆ ಒಂದಷ್ಟು ಎಲ್ಲವೂ ಕೂಡ ಇದ್ವಂತೆ. ಅದಾದ ಬಳಿಕ ಈಕೆ ಏನ್ ಮಾಡ್ತಿರ್ತಾಳೆ, ಒಂದು ಜುಂಬಾ ಕ್ಲಾಸ್ ಅನ್ನು ನಡೆಸ್ತಿರ್ತಾಳೆ. ಅಲ್ಲೂ ಕೂಡ ಆಕೆಯನ್ನು ಕಳಿಸ್ಕೊಡ್ತಾರೆ. ಅದಾದ ಬಳಿಕ ಈ ಬನ್ ವ್ಯವಹಾರವನ್ನು ನಡೆಸುವಂತ ಕೆಲಸವನ್ನ ಮಾಡ್ತಿರ್ತಾಳೆ. ಈಕೆ ರಾತ್ರಿ ಎಲ್ಲ ಬಂದು ಬನ್ನನ್ನು ತೆಗೆದುಕೊಂಡು ಹೋಗೋರಂತೆ. ಆಗಲೇ ಒಂದಷ್ಟು ಜನರಿಗೆ ಅನುಮಾನ ಬಂದಿತ್ತು, ಈ ಮಧ್ಯರಾತ್ರಿ ಬನ್ನನ್ನು ಯಾಕಪ್ಪ ಈ ತರ ತಗೊಂಡು ಹೋಗ್ತಿದ್ದಾರೆ ಅಂತ. ಈಗ ಗೊತ್ತಾಗ್ತಿರುವ ವಿಚಾರ ಏನು ಅಂದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಆ ಕೆಲಸವನ್ನು ಕೂಡ ಆಕೆ ಬಿಡ್ತಾಳೆ. ಅದಾದ ಬಳಿಕ ನನಗೆ ಸಮಾಜದಲ್ಲಿ ಒಂದು ಗೌರವ ಬೇಕು, ಯಾರಿಗೂ ನನ್ನ ಮೇಲೆ ಅನುಮಾನ ಬರಬಾರದು ಎನ್ನುವ ಕಾರಣಕ್ಕಾಗಿ ಆಕೆ ಟೀಚರ್ ಆಗಿ ಸೇರ್ಪಡೆ ಆಗ್ತಾಳೆ. ಆಕೆ ಜೊತೆಗೆ ಸಾಥ್ ಕೊಟ್ಟಂತವ್ರು ಈ ಕಾವ್ಯ, ಅದೇ ರೀತಿಯಾಗಿ ನೀಶ್ಮಾ. ಅದರಲ್ಲಿ ಓರ್ವ ಟೀಚರ್ ಕೆಲವು ಸಮಯದ ಹಿಂದೆ ಅಪಘಾತ ಆಗಿ ಆಸ್ಪತ್ರೆಗೆ ದಾಖಲಾದ ಸಂದರ್ಭದಲ್ಲಿ ದೇಣಿಗೆಯನ್ನ ಸಂಗ್ರಹಿಸಿ ಆಕೆ ಟ್ರೀಟ್ಮೆಂಟ್ ಅನ್ನ ಕೊಡಿಸಲಾಗಿತ್ತು. ಅದಾಗಿ 6 ತಿಂಗಳಲ್ಲೇ ಆಕೆ ಐಷಾರಾಮಿ ಕಾರ್ ಪರ್ಚೇಸ್ ಮಾಡ್ತಾಳೆ. ಅದಾದ ಬಳಿಕ ಆಕೆಗೆ ಅನಿಸ್ತೇನೋ, ದುಡ್ಡು ಮಾಡಬೇಕು, ಆಗ ಹಂಗಿರ್ಬೋದು ಹಿಂಗಿರ್ಬೋದು ಅಂತ. ಆಗ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದು ಇದಕ್ಕೆ ಅನ್ಸುತ್ತೆ. ಈಗ ತೀರಾ ಆತಂಕಕಾರಿ ವಿಚಾರ ಏನಪ್ಪಾ ಅಂದ್ರೆ, ಇವರು ವಿದ್ಯಾರ್ಥಿಗಳನ್ನ ಬಳಸ್ಕೊಂಡಿದ್ರು ಎನ್ನುವ ಸಂಗತಿ ಗೊತ್ತಾಗ್ತಾ ಇದೆ. ಅದನ್ನ ಹೇಳ್ತಾ ಹೋಗ್ತೀನಿ ನಾನು ನಿಮಗೆ. ಅದು ತೀರಾ ಆತಂಕಕಾರಿ ವಿಚಾರ. ಓಕೆ, ಇಷ್ಟೆಲ್ಲ ಆಯ್ತಾ? ಇವ್ರಿಗೆ ಹೆಂಗೆ ಇದರ ಲಿಂಕ್ ಸಿಕ್ತು ಅಂತ ಗಮನಿಸೋದಾದ್ರೆ, ಈ ಕೀರ್ತನಗೆ ಸ್ನೇಹಿತನೊಬ್ಬ ಇದ್ದ, ಆತ ಮಂಗಳೂರು ಮೂಲದವನು. ಈಕೆ ಮಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಆತ ಪಾರ್ಟಿ ಎಲ್ಲವನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದಂತೆ. ಅಲ್ಲಿ ಏನ್ ಮಾಡಿಬಿಟ್ಟಿದ್ದಾನೆ, ಈ ಕೀರ್ತನಗೆ ಡ್ರಗ್ಸ್ ಚಟವನ್ನ ಆತ ಹತ್ತಿಸಿ ಬಿಟ್ಟಿದ್ದಾನೆ. ಅದಾದ ನಂತರ ಆತ ಹೇಳಿದ್ದಾನೆ, ಏನು ಮಾಡು, ನೀನೇ ಈ ಡ್ರಗ್ಸ್ ವ್ಯವಹಾರ ಎಲ್ಲವನ್ನು ಕೂಡ ಶುರು ಮಾಡ್ಕೊಂಡು ಬಿಡು. ನೀನು ಮಾಡಬೇಕಾದಂಥ ಕೆಲಸ ಗ್ರಾಹಕರನ್ನ ಹುಡುಕಿ ಅವರಿಗೆ ಇದನ್ನು ತಲುಪಿಸ್ಬೇಕು ಅಷ್ಟೇ, ನೀನು ಬಹಳ ಬೇಗ ಶ್ರೀಮಂತೆ ಆಗಬಹುದು ಅಂತ. ಅದನ್ನ ಕೇಳಿದಂಥ ಕೀರ್ತನ ಅವಾಗ್ಲಿಂದ ಶುರು ಮಾಡ್ಕೊಂಡಿದ್ದಾಳೆ. ಅಂದ್ರೆ ಇದರ ಲಿಂಕ್ ಸಿಕ್ಕಿದ್ದು ಎಲ್ಲಿ ಅಂದ್ರೆ ಮಂಗಳೂರಿನಿಂದ. ಅದಾದ ಬಳಿಕ ಇವರೆಲ್ಲರೂ ಕೂಡ ಸೇರ್ಕೊಂಡು ಏನ್ ಮಾಡ್ತಾ ಇದ್ರು ಅಂದ್ರೆ, ಇವರಿಗೆ ಬೆಂಗಳೂರಿಂದ ಡ್ರಗ್ಸ್ ಏನೋ ಪೂರೈಕೆ ಆಗ್ತಾ ಇತ್ತಂತೆ. ಒಂದೊಂದೇ ಸಂಗತಿ ಗೊತ್ತಾಗ್ತಾ ಇದೆ. ಇಲ್ಲಿ ನೈಜೀರಿಯನ್ಸ್ ಇದ್ದಾರಲ್ಲ, ಅವರು ಇಲ್ಲಿ MDMA ತಯಾರಿಕೆ ಅಂತದೇನೋ ಮಾಡ್ತಾ ಇದ್ದಾರಂತೆ. ನಮ್ಮಲ್ಲಿ ಏನಾದ್ರೂ ಇಲ್ಲಿ ಪೊಲೀಸರು ಇನ್ನಷ್ಟು ಆಕ್ಟಿವ್ ಆಗಿಲ್ಲ ಅಂತ ಆಗ್ಬಿಟ್ರೆ ಇಡೀ ಬೆಂಗಳೂರನ್ನ ಇವರೆಲ್ಲರೂ ಕೂಡ ಸೇರಿ ಸರ್ವನಾಶ ಮಾಡಿಬಿಡ್ತಾರೆ. ನೋಡಿ ಎಲ್ಲಿಂದ ಅಲ್ಲಿಗೆ ಲಿಂಕು ಅಂತ ಹೇಳಿ. ಇಲ್ಲಿಂದ ಅಲ್ಲಿಗೆ ಏನೋ ಡ್ರಗ್ಸ್ ಸಿಗ್ತಾ ಇತ್ತಂತೆ. ಹಾಗೆ ಈ ಟೀಚರ್ಸ್ ಕೆಲಸ ಏನು ಅಂತಂದ್ರೆ, ಇನ್ಸ್ಟಾಗ್ರಾಮ್ನ ಮೂಲಕ ಅಥವಾ ಯಾವುದಾವುದೋ ಒಂದಷ್ಟು ಕಾರ್ಯಕ್ರಮಗಳ ಮೂಲಕ ಗ್ರಾಹಕರನ್ನ ಪತ್ತೆ ಹಚ್ಚೋದು. ಈಕೆ ಜುಂಬಾ ಕ್ಲಾಸ್ ನಡೆಸ್ತಾ ಇದ್ದಿದ್ದು ಅದಕ್ಕೆ. ಅಲ್ಲಿ ಯುವಕ ಯುವತಿಯರು ಬರ್ತಾರೆ, ಅಲ್ಲಿ ಯಾರ್ಯಾರಿಗೆ ಇದ್ರ ಬಗ್ಗೆ ಆಸಕ್ತಿ ಇದೆ ಅಂತ ಪತ್ತೆ ಹಚ್ಚೋದು. ಜಿಮ್ ನಡೆಸ್ತಾ ಇದ್ದಿದ್ದು ಆ ಕಾರಣಕ್ಕಾಗಿ ಈಕೆ. ಈ ಬನ್ ಮತ್ತೆ ಮಸ್ಕ್ ಮಾರ್ತಾ ಇದ್ದಲ್ಲ, ಅದು ಕೂಡ ಆ ಕಾರಣಕ್ಕಾಗಿ. ಅಲ್ಲಿ ಗ್ರಾಹಕರನ್ನ ಪತ್ತೆ ಹಚ್ಚೋದು, ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಮೂಲಕ ಪತ್ತೆ ಹಚ್ಚೋದು. ಅದಾದ ಬಳಿಕ ಒಂದು QR ಕೋಡ್ ಅನ್ನ ಕಳಿಸ್ಕೊಡ್ತಾ ಇದ್ರಂತೆ. ಅಲ್ಲಿ ಅಮೌಂಟ್ ಇವರಿಗೆ ಇದಾಗ್ತಾ ಇದ್ದ ಹಾಗೆ ಇವರು ಲೊಕೇಶನ್ ಕಳಿಸ್ತಾ ಇದ್ರಂತೆ. ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಯಾವ್ದಾವ್ದೋ ಸ್ವಲ್ಪ ಅನುಮಾನ ಬಾರದಂತ ಲೊಕೇಶನ್ಗಳಲ್ಲಿ ಆ ಸಣ್ಣ ಪೊಟ್ಟಣವನ್ನು ತೆಗೆದುಕೊಂಡು ಹೋಗಿ ಇಟ್ಟು ಬರ್ತಾ ಇದ್ರು. ಈ QR ಕೋಡ್ ಮೂಲಕ ಹಣವನ್ನ ಹಾಕಿದಂತವ್ರು ಸೀದಾ ಲೊಕೇಶನ್ ಹೋಗಿ ಅದನ್ನ ಎತ್ಕೊಂಡು ಹೋಗಿ ಸೇವನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದರು. ಈಗ ಆತಂಕಕಾರಿ ವಿಚಾರ ಏನಪ್ಪಾ ಅಂದ್ರೆ, ಶಿಕ್ಷಕಿಯರಾಗಿ ಕೆಲಸವನ್ನ ಮಾಡ್ತಾ ಇದ್ರಲ್ಲ, ಅಲ್ಲಿರುವಂತ ಸ್ಟೂಡೆಂಟ್ಸಿಗೂ ಕೂಡ ಈಗ ಒಂದೊಂದೇ ಸಂಗತಿ ಗೊತ್ತಾಗ್ತಾ ಇದೆ. ಒಂದಷ್ಟು ಸ್ಟೂಡೆಂಟ್ಸ್ಗಳಿಗೆ ಸಣ್ಣ ಪುಟ್ಟ ಆಮಿಷವನ್ನ ಒಡ್ಡಿ, ಅಂದ್ರೆ ಚಾಕ್ಲೇಟು ಮತ್ತೊಂದು ಮಗದೊಂದು ಆಮಿಷವನ್ನ ಒಡ್ಡಿ ಅವ್ರ ಹತ್ರ ತಗೊಂಡೋಗಿ ಪೊಟ್ಟಣವನ್ನ ಇಂತಲ್ಲಿ ಇಟ್ಟು ಬನ್ನಿ ಅಂತ ಹೇಳ್ತಾ ಇದ್ರಂತೆ. ಮಕ್ಕಳಾದ್ರೆ ಯಾರಿಗೂ ಕೂಡ ಅನುಮಾನ ಬರಲ್ಲ ಎನ್ನುವಂತ ಕಾರಣಕ್ಕಾಗಿ. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಒಂದಷ್ಟು ಮಕ್ಕಳಿಗೆ ಅದರ ಚಟವನ್ನು ಕೂಡ ಹತ್ತಿಸಿ ಬಿಟ್ಟಿದ್ರು ಎನ್ನುವಂತ ಸಂಗತಿ ಗೊತ್ತಾಗ್ತಾ ಇದೆ. ಒಂದು ಸ್ವಲ್ಪ ದೊಡ್ಡ ಮಕ್ಕಳಿಗೆ ನೋಡಿ, ಇದನ್ನ ತಗೊಂಡ್ರೆ ಹಿಂಗಾಗತ್ತೆ ನಿಮಗೆ, ಇದನ್ನ ತಗೊಂಡೋಗಿ ಇಲ್ಲಿ ಇಟ್ಟು ಬನ್ನಿ ಎನ್ನುವ ರೀತಿಯಲ್ಲೂ ಕೂಡ ಚಟವನ್ನ ಹತ್ತಿಸಿ ಬಿಟ್ಟಿದ್ರಂತೆ. ಹೀಗಾಗಿ ಪೊಲೀಸರು ಆ ನಿಟ್ಟಿನಲ್ಲೂ ಕೂಡ ತನಿಖೆ ಮಾಡ್ತಿದ್ದಾರೆ. ಯಾವ್ಯಾವ ಮಕ್ಕಳು ಈಗಾಗಲೇ ಇದಕ್ಕೆ ಬಲಿಯಾಗ್ಬಿಟ್ಟಿದ್ದಾರೆ ಅಥವಾ ಇದಕ್ಕೆ ಒಳಗಡೆ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಅಥವಾ ಸಿಕ್ಕಾಕೊಂಡು ನೆರಳಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ, ಅದನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಂಧುಗಳೇ, ಇವನ ಟೀಚರ್ಸ್ ಅಂತ ಹೇಳೋದಕ್ಕೆ ಸಾಧ್ಯ ಆಗತ್ತಾ? ರಾಕ್ಷಸೇರಿ ಇವರೆಲ್ಲರೂ ಕೂಡ. ಒಬ್ಬ ಡೆಲಿವರಿ ಬಾಯ್, ಒಬ್ಬ ಆಟೋ ಡ್ರೈವರ್, 3 ಟೀಚರ್ಸ್, ಯಾರಿಗೂ ಇವ್ರ ಮೇಲೆ ಅನುಮಾನ ಬರೋದಿಲ್ಲ ಎನ್ನುವಂತ ಕಾರಣಕ್ಕಾಗಿ ಇಂಥದೊಂದು ಕೆಲಸವನ್ನ ಮಾಡ್ತಾ ಇದ್ರು. ಇವರು ಟೀಚರ್ ಆಗಿದ್ದು, ಆಟೋ ಡ್ರೈವರ್ ಆಗಿದ್ದು, ಡೆಲಿವರಿ ಬಾಯ್ ಆಗಿದ್ದು ಕೇವಲ ಹೆಸರಿಗೆ ಮಾತ್ರ, ಒಂದು ಕೆಲಸ ಬೇಕು ಎನ್ನುವ ಕಾರಣಕ್ಕಾಗಿ ಮುಖವಾಡ ಮಾತ್ರ.
ಅದರ ಆಚೆಗೆ ಮಾಡ್ತಿದ್ದ ಕೃತ್ಯ, ಮಾಡ್ತಿದ್ದ ಕೆಲಸ ಎಲ್ಲವೂ ಕೂಡ ಇದನ್ನೇ. ಟೀಚರ್ಸೇ ಹಿಂಗೆ ಮಾಡಿಬಿಟ್ರೆ ಯಾರನ್ನು ನಂಬೋದು ಹೇಳಿ? ಹಾಗಂತ ನಾನು ಇಡೀ ಟೀಚರ್ಸ್ ಕುಲಕ್ಕೆ ಇದು ಮಾಡ್ತಾ ಅವಮಾನ ಮಾಡ್ತಾ ಇಲ್ಲ. ಅಂದರೆ ಕೆಲವೊಬ್ರು ಇಂಥವರಿಂದ ಎಲ್ರಿಗೂ ಕೂಡ ಕೆಟ್ಟ ಹೆಸರು. ಏನು ಎಷ್ಟು ಗೌರವ ಇರುತ್ತೆ ಅವ್ರ ಬಗ್ಗೆ, ಎಷ್ಟು ನಂಬಿಕೆ ಇರುತ್ತೆ. ಅದರಲ್ಲೂ ಕೂಡ ಓರ್ವ ಶಿಕ್ಷಕಿ ಆಟಿಸಮ್ ಮಕ್ಕಳಿಗೆ ಟೀಚಿಂಗ್ ಮಾಡ್ತಾ ಇದ್ದಂಥ ಶಿಕ್ಷಕಿ ಅಂತೆ. ಆಟಿಸಮ್ ಮಕ್ಕಳು ನಿಮಗೆ ಗೊತ್ತಾಗಿರುತ್ತಲ್ಲ. ಇಂಥವ್ರು ಇಂಥ ಕೃತ್ಯವನ್ನ ಮಾಡಿದಂಥ ಸಂದರ್ಭದಲ್ಲಿ ಏನು ಹೇಳಬೇಕು? ಸದ್ಯ ಪೊಲೀಸರು ಇವರ ಹಿಂದೆ ಇನ್ನು ಯಾರಾದ್ರೂ ಇದ್ದಾರಾ, ಏನು ಎತ್ತ, ಬೆಂಗಳೂರಿನ ಲಿಂಕ್ ಹೇಗೆ, ಮಂಗಳೂರಿನ ಲಿಂಕ್ ಹೇಗೆ, ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಂಧುಗಳೇ, ನಿಮ್ಮಲ್ಲೊಂದು ಮನವಿ, ನಿಮ್ಮ ಮಕ್ಕಳನ್ನ ಕಾಲೇಜಿಗೋ ಸ್ಕೂಲಿಗೆ ಕಳಿಸ್ತಿದ್ದ ಸಂದರ್ಭದಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರಿ. ಹೆಂಗೆಲ್ಲ ಬಂದಿದ್ದಾವೆ ಈಗ ಅಂದ್ರೆ, ಈ ಎರೇಸ್ ಮಾಡ್ತೀವಲ್ಲ, ಎರೇಸರ್ ರಬ್ಬರ್ ಅಂತೇಳಿ ಕರಿತೀವಿ ನೋಡಿ, ಆ ರೂಪದಲ್ಲಿ, ಚಾಕ್ಲೇಟ್ ರೂಪದಲ್ಲಿ, ಪೆನ್ಸಿಲ್ ರೂಪದಲ್ಲಿ, ಇನ್ನು ಯಾವ್ದ್ಯಾವುದೋ ರೂಪದಲ್ಲಿ ಸ್ಕೂಲು ಕಾಲೇಜ್ ಎಲ್ಲ ಕಡೆಗಳಲ್ಲೂ ಕೂಡ ಎಂಟ್ರಿ ಆಗೋದಕ್ಕೆ ಶುರುವಾಗಿದೆ. ನಾನೊಂದು ಕೇಸ್ ಬಗ್ಗೆ ಕೇಳಿದ್ದೆ, ಅದು ಭಾರಿ ಭಯಾನಕವಾದಂಥ ಕೇಸ್. ಓರ್ವ ಹೆಣ್ಮಗಳನ್ನು ಅದನ್ನು ಕೊಟ್ಟು ಹೇಗೆಲ್ಲ ಬಳಸ್ಕೊಳ್ಳುವಂಥ ಪ್ರಯತ್ನವನ್ನು ಪಟ್ಟಿದ್ರು ಅಂತ ಹೇಳಿ. ಇತ್ತೀಚೆಗೆ ಮಂಗಳೂರು ಭಾಗದಲ್ಲಿ, ಅಲ್ಲೂ ಕೇರಳದಿಂದ ಬರ್ತಿದ್ದಾರಲ್ಲ ಅಂಥವರಿಂದಾಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆಗಳಲ್ಲಿ ಇಂಥದ್ದು ನಡಿಬಾರ್ದೆಲ್ಲವೂ ಕೂಡ ನಡೀತಾ ಇದೆ. ದಯವಿಟ್ಟು ಮಕ್ಕಳ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಒಮ್ಮೆ ಅದಕ್ಕೆ ದಾಸರಾದ್ರು ಅಂತಾದ್ರೆ ಅದರಿಂದ ಹೊರಗಡೆ ತರೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಈ ಬರೀ ಗ್ರಾಹಕರಾಗಿ ಅವ್ರು ಉಳಿಯೋದಿಲ್ಲ, ಅದಾದ ಬಳಿಕ ಇವರೇ ಪೆಡ್ಲರ್ಗಳಾಗಿ ಬದಲಾವಣೆ ಆಗ್ತಾರೆ. ಹೇಗೆ ಅಂದ್ರೆ, ಈಗ ಆರಂಭದಲ್ಲಿ ಡ್ರಗ್ಸ್ ಅನ್ನ ಪರ್ಚೇಸ್ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಅದಾದ ಬಳಿಕ ಆರಂಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇವ್ರು ಮೊದಲಿಗೆ ಅವರಿಗೆ ಡ್ರಗ್ಸ್ ರುಚಿಯನ್ನು ಹತ್ತಿಸ್ತಾರೆ, ಫ್ರೀ ಆಗೇ ಕೊಡ್ತಾರೆ. ಫ್ರೀ ಆಗಿ ಕೊಟ್ಟು ಅದರೊಳಗಡೆ ಸಿಕ್ಕಾಕೊಳ್ಳುವ ರೀತಿಯಲ್ಲಿ ಮಾಡ್ತಾರೆ. ಅದಾದ ಬಳಿಕ, ಅದರ ದಾಸರಾದ ಬಳಿಕ ನೀವು ದುಡ್ಡು ಕೊಟ್ಟರೆ ಮಾತ್ರ ಡ್ರಗ್ಸ್ ಕೊಡ್ತೀವಿ ಎನ್ನುವಂತ ಮಾತನ್ನು ಹೇಳ್ತಾರೆ. ಆಗ ಮಕ್ಕಳ ಕೈಯಲ್ಲಿ, ಕಾಲೇಜ್ ಹುಡುಗರು ಸ್ಕೂಲ್ ಹುಡುಗರು ದುಡ್ಡಿರಲ್ಲ. ಆಗ ಮಕ್ಕಳಿಗೆ ಹೇಳ್ತಾರೆ, ನೀವು ಇದ್ರಲ್ಲಿ ಪೆಡ್ಲರ್ಗಳಾಗ್ಬಿಡಿ, ನೀವು ವ್ಯಾಪಾರ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ, ಆಗ ನಿಮ್ಗೆ ಏನಾಗ್ಬಿಡುತ್ತೆ, ದುಡ್ಡು ಬರುತ್ತೆ, ಆ ದುಡ್ಡಲ್ಲಿ ಡ್ರಗ್ಸ್ ಪರ್ಚೇಸ್ ಮಾಡ್ಬೋದು ಅಂತ. ಆರಂಭದಲ್ಲಿ ಆ ಮಕ್ಕಳು ಏನ್ ಮಾಡ್ತಾರೆ, ಕೆಲವು ಮೊತ್ತ ಬೇಕು ಎನ್ನುವ ಕಾರಣಕ್ಕಾಗಿ ಡ್ರಗ್ಸ್ ಪೆಡ್ಲರ್ಗಳಾಗಿ ಬದಲಾವಣೆ ಆಗ್ತಾರೆ. ಅಲ್ಲಿ ದುಡ್ಡನ್ನು ನೋಡೋದಕ್ಕೆ ಶುರು ಮಾಡ್ಬಿಡ್ತಾರೆ ಮಕ್ಕಳು. ಅಲ್ಲಿ ದುಡ್ಡು ಇದು ಎಲ್ಲವೂ ಶುರುವಾಗಿ ಅವರು ಹಾದಿ ತಪ್ಪಿದ ಮಕ್ಕಳಾಗಿ ಬದಲಾವಣೆ ಆಗ್ಬಿಡ್ತಾರೆ. ಬಂಧುಗಳೇ, ಏನಂತೀರಿ? ಕಮೆಂಟ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.